ಅವರ ದೃಷ್ಟಿ ಒಳಗ ಅವ್ರ ಸಿದ್ಧಾರೂಢರೇ ಆಗಲಿ, ಬಸವಣ್ಣನೇ ಆಗಲಿ, ಅಥವಾ ಅಕ್ಕಮಾದೇವಿನೇ ಆಗಲಿ, ಅಥವಾ ಇನ್ನಿತರ ಯಾರ್ಯಾರು ಇದ್ದರೂ ಕೂಡ ಅವರಿಗೆ ಯಾರಿಗೆ ರಾಮ ಇದ್ದಾಗ ನಾವು ನೋಡ್ಬೇಕು ಅನಿಸ್ತಿತ್ತು, ರಾಮ ಇದ್ದಾಗ ನಾವು ನೋಡಿದ್ರೆ ಪುಣ್ಯಾತ್ಮರ ಐತಿದೇನೋ ಅಂತ ಅನಿಸ್ತಕ್ಕಂಥವ್ರಿಗೆ, ಅಥವಾ ಶ್ರೀಕೃಷ್ಣ ಇದ್ದಾಗ ನಾವು ಇದ್ರೆ ನಾವು ನೋಡಿ ಧನ್ಯರಾಗ್ತೀರಿ ಅನ್ನತಕ್ಕಂಥ ಭಾವ ಇದ್ದವರಿಗೆ, ಈಗ ನಾವು ಪ್ರತ್ಯಕ್ಷವಾಗಿ ನಾವು ಸಹಜವಾಗಿ ನಮ್ಮ ಜೀವನದೊಳಗ ಯಾರಿಗೆ ನೋಡಿದ್ರು ಆ ಸದ್ಗುರುನಾಥ ನೋಡಿದ್ರು ಅಂದ್ರ ಯಾರಿಗೆ ಸಿದ್ಧಾರೂಢರಿಗೆ ನೋಡ್ಬೇಕನ್ನಿಸ್ತೀವೋ ಆ ಸಿದ್ಧಾರೂಢರ ದರ್ಶನ ಆಗ್ತದ, ಯಾರಿಗೆ ಕೃಷ್ಣನ ನೋಡ್ಬೇಕನ್ನಿಸ್ತಿತ್ತೋ ಆ ಕೃಷ್ಣನ ದರ್ಶನ ಆಗ್ತಿತ್ತು, ಯಾರಿಗೆ ರಾಮನ ದರ್ಶನ ಮಾಡ್ಬೇಕನ್ನಿಸ್ತಿತ್ತೋ ಆ ರಾಮನ ದರ್ಶನ ಆಗ್ತಿತ್ತು. ಆ ಒಬ್ಬ ಸಂತನಲ್ಲಿ ಮಹಾನ್ ಪುರುಷನಲ್ಲಿ ನಾವು ನೋಡ್ಬೇಕಾಯ್ತು ಅಂದ್ರೆ ಯಾರು ನಮ್ಮ ಮನುಷ್ಯನೊಳಗೆ ಯಾವ ಆರಾಧ್ಯ ದೇವತೆ ಇರ್ತಾನೋ ಆ ದೇವತೆಯನ್ನು ಕಾಣ್ಬೇಕಾಯ್ತು ಅಂದ್ರೆ ಸದ್ಗುರುನಾಥನಲ್ಲಿ ಕಾಣ್ಬೇಕಾಯ್ತಿತ್ತು.